ಎಲ್ರಿಗೂ ನಮಸ್ಕಾರ. ನಾನು ಶಿವಾನಂದ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತವನ್ನು ಕೋರ್ತಾ, ಇದು ತುಮಕೂರು ದಾವಣಗೆರೆ ಮಾರ್ಗದ ರೈಲ್ವೆ ಕಾಮಗಾರಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಈಗ ಟೇಕಾಫ್ ಆಗ್ತಾ ಇದೆ. ಈ ರೈಲ್ವೆ ಕಾಮಗಾರಿ ಮೆಳೆಹಳ್ಳಿ ವಸಂತ ನರಸಾಪುರದ ಮಧ್ಯೆ ನಡೀತಾ ಇರ್ತಕ್ಕಂಥ ಕಾಮಗಾರಿ. ಇಲ್ಲಿ ಒಂದು ಬ್ರಿಡ್ಜ್ನ ಸೇತುವೆನ ಕುಂಡಿಸ್ತಾ ಇದ್ದಾರೆ ನೋಡಿ. ಇದು ತುಂಬ ಕಷ್ಟಕರವಾದಂಥ ಕೆಲಸ. ಸ್ಥಳೀಯ ಯಾರು ರೈಲ್ವೆ ಸಿಬ್ಬಂದಿ, ರೈಲ್ವೆ ಯಾರು ಯಾರು ತೊಗೊಂಡಿರ್ತಾರೋ ಅವ್ರ ಕಾಂಟ್ರಾಕ್ಟರು ತುಂಬ ಎಚ್ಚರಿಕೆಯಿಂದ ತುಂಬ ವೇಗವಾಗಿ ಕಾಮಗಾರಿಯನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ನೋಡಿ. ಒಳ್ಳೊಳ್ಳೆ ಮಾಹಿತಿಗಳನ್ನ ಈ ರೈಲ್ವೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಕೊಡೋದಕ್ಕೆ ಬಯಸ್ತೀನಿ. ನೋಡಿ ಯಾವ ಥರ ಕುಂಡಿಸ್ತಾ ಇದ್ದಾರೆ ನೋಡಿ. ಆ ಬ್ರಿಡ್ಜನ್ನು ನೋಡಿ ಕುಂಡಿಸ್ತಾ ಇದ್ದಾರೆ ನೋಡಿ ಎಷ್ಟು ಕಷ್ಟಪಟ್ಟು ಅದನ್ನು ಕುಂಡಿಸ್ತಾ ಇದ್ದಾರೆ ನೋಡಿ. ಆ ಬ್ರಿಡ್ಜನ್ನು ಕುಂಡಿಸ್ತಾ ಇದ್ದಾರೆ, ಕುಂಡಿಸಿದ್ರು ನೋಡಿ. ನೋಡಿ ಈ ರೈಲ್ವೆ ಕಾಮಗಾರಿ ಬಹಳ ವರ್ಷಗಳಿಂದ 2007ರಲ್ಲಿ ಸ್ಯಾಂಕ್ಷನ್ ಆಗಿತ್ತಿದ್ದು. ತುಮಕೂರು ರಾಯದುರ್ಗ 2007, ತುಮಕೂರು ದಾವಣಗೆರೆ 2012ರಲ್ಲಿ ಈ ಕಾಮಗಾರಿಗೆ ಚಾಲನೆ ಸಿಕ್ಕಿತ್ತು. ಇನ್ನೂ ಕೂಡ ನೆನೆಗುದಿಗೆ ಬಿದ್ದಿತ್ತು. ಈಗ ಈ ರೈಲ್ವೆ ಕಾಮಗಾರಿಗೆ ವೇಗ ಮತ್ತು ಅತ್ಯಂತ ವೇಗವಾಗಿ ಕಾಮಗಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ತುಮಕೂರು ರಾಯದುರ್ಗ, ತುಮಕೂರು ದಾವಣಗೆರೆ 2027 ಡಿಸೆಂಬರ್ ಒಳಗಾಗಿ ಕಾಮಗಾರಿ ಪೂರ್ಣಗೊಂಡು ಹೊಸ ರೈಲು ಮಾರ್ಗದ ನೂತನ ರೈಲುಗಳು ತುಮಕೂರು ರಾಯದುರ್ಗ, ತುಮಕೂರು ದಾವಣಗೆರೆ ಮೇಲೆ ಹೋಗುತ್ತೆ ಅನ್ನೋ ಭರವಸೆ ನನಗಿದೆ, ನಿಮಗೂ ಇರಲಿ. ತುಂಬ ವೇಗವಾಗಿ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ತಡವಾಗಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ 2019-20ರಲ್ಲಿ ಕೊರೋನಾ ಬಂದು ತುಂಬ ಎಲ್ಲ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದು. ನಮ್ಮ ದೇಶದಲ್ಲಿ, ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲ ಕಾಮಗಾರಿಗಳು ಸ್ಥಗಿತಗೊಂಡಿತ್ತು. ಇದೀಗ ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ ತುಂಬ ವೇಗವಾಗಿ ಟೇಕಪ್ ಆಗ್ತಾ ಇದೆ ಈ ಕಾಮಗಾರಿ. ನೋಡಿ ಎಷ್ಟು ಇದರಲ್ಲಿ ಕಾಮಗಾರಿ ನಡೀತಾ ಇದೆ ನೋಡಿ. ಈ ಭಾಗ ಇದು ತುಮಕೂರು ನಗರದ ದಿಬ್ಬೂರು ಭಾಗದಲ್ಲಿ ಈ ಕಾಮಗಾರಿ ನಡೀತಾ ಇದೆ ನೋಡಿ. ಈ ಕಾಮಗಾರಿ ಇಲ್ಲಿ ಮಣ್ಣು ಫಿಲ್ ಮಾಡೋವಂಥ ಇದು ನಡೀತಾ ಇದೆ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ನೋಡಿ, ಲೈಕ್ ಮಾಡಿ ನೋಡಿ. ಅತ್ಯಂತ ವೇಗವಾಗಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಾ ಇದೆ ಈ ಭಾಗದಲ್ಲಿ. ಇದು ದಿಬ್ಬೂರು ಭಾಗ, ಇದು ತುಂಬ ವೇಗವಾಗಿ ಕಾಮಗಾರಿ ನಡೀತಾ ಇದೆ. ಇಷ್ಟು ದಿನ ಸೋತು ಸುಣ್ಣವಾಗಿದ್ದಂತಹ ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ ಈಗಾಗಲೇ ಮಾನ್ಯ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರ ಕ್ಯಾಪ್ಟನ್ಶಿಪ್ಪಲ್ಲಿ ಈ ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ ಸೆಮಿಫೈನಲ್ ಹಂತಕ್ಕೆ ಬಂದು ನಿಂತಿದೆ. ಸೆಮಿಫೈನಲ್ ಇನ್ನೇನು ಫೈನಲ್ಗೆ ಏರೋವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಖಂಡಿತ ಸೆಮಿಫೈನಲ್ ಈಗ ನಡೀತಾ ಇದೆ. ಸೆಮಿಫೈನಲ್ವರೆಗೂ ಸೋಮಣ್ಣನವರ ಕ್ಯಾಪ್ಟನ್ಶಿಪ್ಪಲ್ಲಿ ಸೆಮಿಫೈನಲ್ವರೆಗೂ ತಂದು ನಿಲ್ಲಿಸಿದ್ದಾರೆ. 2007ರಿಂದ ಈ ಕಾಮಗಾರಿ ಸೋತು ಸುಣ್ಣವಾಗಿತ್ತು. ಸೋಮಣ್ಣನವರ ಕ್ಯಾಪ್ಟನ್ಶಿಪ್ಪಲ್ಲಿ ಈಗ ಈ ಕಾಮಗಾರಿ ವೇಗ ಪಡ್ಕೊಂಡಿದೆ. ಇನ್ನೇನು ಫೈನಲ್ ತಲುಪುವಂಥ ಸಾಧ್ಯತೆ ಹೆಚ್ಚಾಗಿದೆ. ಫೈನಲ್ಲು ಅಂತ ಅಂದರೆ ರೈಲ್ವೆ ಕಾಮಗಾರಿ ಮುಗಿಸಿ ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ ಮಾರ್ಗದಲ್ಲಿ ರೈಲು ಸಂಚಾರ ಪ್ರಾರಂಭ ಆಗುತ್ತದೆ. 2027 ಡಿಸೆಂಬರ್ ಒಳಗಾಗಿ ಈ ಎರಡೂ ಭಾಗದ ಕಾಮಗಾರಿ ಪೂರ್ಣಗೊಳ್ಳುತ್ತೆ, ಟ್ರೈನ್ ಓಡಾಡುತ್ತೆ ಅಂತ ನಾನು ನಿಮಗೆ ಭರವಸೆ ಅಲ್ಲ, 100ಕ್ಕೆ 100 ನಾನು ನಿಮಗೆ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಕಾಮಗಾರಿನ ನೋಡಿ. ಈ ಭಾಗ ಇಲ್ಲಿ ನಡೀತಾ ಇದೆಯಲ್ಲ, ಈ ಕಾಮಗಾರಿ ಯಾವುದು ಊರ್ಕೆರೆ ಹತ್ರ ಇರೋ ರೈಲ್ವೆ ಸ್ಟೇಷನ್ ಹತ್ರ ನಡೀತಾ ಇರೋ ಈ ಕಾಮಗಾರಿ. ಇದು ಅತ್ಯಂತ ವೇಗವಾಗಿ ಈ ಕಾಮಗಾರಿಯನ್ನು ಸೋಮಣ್ಣನವರ ನೇತೃತ್ವದಲ್ಲಿ, ಸೋಮಣ್ಣನವರು ಕೇಂದ್ರ ರಾಜ್ಯ ರೈಲ್ವೆ ಸಚಿವರಾದಂತಹ ಸೋಮಣ್ಣನವರ ಒಂದು ದೂರದೃಷ್ಟಿಯಿಂದಾಗಿ ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ ಕಾಮಗಾರಿ ಅತ್ಯಂತ ವೇಗವಾಗಿ ನಡೀತಾ ಇದೆ.
ಈ ಕಾಮಗಾರಿ ಇನ್ನೇನು 2025 ಫೆಬ್ರವರಿ ಒಳಗಾಗಿ ತುಮಕೂರು ವಸಂತ ನರಸಾಪುರಕ್ಕೆ ನೂತನ ರೈಲು ಸಂಚಾರ ಆರಂಭ ಆಗ್ತದೆ ಅಂತ ಮಾತುಗಳು ಅಧಿಕಾರಿಗಳಿಂದ ಕೇಳಿ ಬರ್ತಾ ಇದೆ. ಅತ್ಯಂತ ತ್ವರಿತವಾಗಿ ಕಾಮಗಾರಿ ಕೆಲಸವನ್ನು ನಡೀತಾ ಇದೆ. ನೋಡಿ, ಇದು ತುಮಕೂರು ದಾವಣಗೆರೆ ಭಾಗ. ಇದು ನೋಡಿ ಆಗಲೇ ಟ್ರ್ಯಾಕ್ ಹಾಕೊಂಡು ಬರ್ತಾ ಇದ್ದಾರೆ. ನೋಡಿ, ಟ್ರ್ಯಾಕ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ತುಮಕೂರು ಅದು ದಾವಣಗೆರೆ ಮಾರ್ಗ. ಇದು ನಿಯರ್ ವಸಂತ ನರಸಾಪುರ ತನಕ ಈಗ ಮೊದಲ ಹಂತದಲ್ಲಿ ತುಮಕೂರು ಟು ವಸಂತ ನರಸಾಪುರ ಮೊದಲ ಹಂತದಲ್ಲಿ ಕಾಮಗಾರಿ ಅತ್ಯಂತ ಬಿರುಸಿನಿಂದ ಸಾಗ್ತಾ ಇದೆ. ಮಾನ್ಯ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣನವರ ಒಂದು ದೂರದೃಷ್ಟಿ, ಅವರ ಒಂದು ಕೆಲಸ, ಅವರ ಒಂದು ಶ್ರದ್ಧೆಯಿಂದಾಗಿ ಕಾಮಗಾರಿ ಕುಂಟುತ್ತಾ ಒಂದು 20 ವರ್ಷ ಆಯ್ತೇನಪ್ಪ ಈ ಕಾಮಗಾರಿ ಸ್ಟಾರ್ಟ್ ಆಗಿ. ಕುಂಟುತ್ತಾ ಸಾಗ್ತಾ ಇದ್ದಂಥ ಕಾಮಗಾರಿಗೆ ಈ ವೇಗ ನೀಡಿದ್ದಾರೆ. ಸೋಮಣ್ಣನವರ ನೇತೃತ್ವದಲ್ಲಿ ಈ ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ ಸೆಮಿಫೈನಲ್ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಇನ್ನೇನು ಫೈನಲ್ಗೆ ಹೋಗಿ 2027 ಫೈನಲ್ಗೆ ಹೋಗಿ ಈ ರೈಲ್ವೆ ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ ಮಾರ್ಗದಲ್ಲಿ ರೈಲು ಸಂಚಾರ ಆರಂಭ ಆದೇ ಆಗ್ತದೆ ಅಂತ ನಾನು ಅತ್ಯಂತ ಆತ್ಮವಿಶ್ವಾಸದಿಂದ ನಾನು ನಿಮಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಇದು ತುಮಕೂರು ದಾವಣಗೆರೆ ಮಾರ್ಗ, ಎಲ್ಲಿ ಈ ಊರ್ಕೆರೆ ಹತ್ರ ಇದು ಈ ಕಾಮಗಾರಿ ನಡೀತಾ ಇರೋದು. ಅತ್ಯಂತ ವೇಗವಾಗಿ ಮಾಡ್ತಾ ಇದ್ದಾರೆ. ಇದು ಈ 2024 ನವಂಬರ್ಗೆ ತುಮಕೂರು ವಸಂತ ನರಸಾಪುರ ಮಾರ್ಗದ ಕಾರ್ಯವನ್ನು ಮುಗಿಸಿ ಇಷ್ಟೊತ್ತಿಗಾಗಲೇ ಟ್ರೈನ್ ಓಡಾಡಬೇಕಾಗಿತ್ತು. ಈ ಚಂಡಮಾರುತ ಮಳೆ ಕಾರಣದಿಂದಾಗಿ ಸ್ವಲ್ಪ ಕಾಮಗಾರಿ ಸ್ಥಗಿತ ಆಗಿ ಸ್ವಲ್ಪ ಇದಾಗಿದೆ. ಈಗ ಈ ಮಳೆ ನಿಂತಿರೋದ ಕಾರಣದಿಂದಾಗಿ ಈ ಕಾಮಗಾರಿ ಅತ್ಯಂತ ತ್ವರಿತವಾಗಿ ವೇಗವಾಗಿ ನಡೀತಾ ಇದೆ. ನೋಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲ ನೀಡಬೇಕು. ಇದೇ ರೀತಿ ಹೊಸ ರೈಲ್ವೆ ಕಾಮಗಾರಿ ಎಲ್ಲೇ ನಡೆದ್ರೂ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ಕೊಡ್ತೀವಿ. ಎಷ್ಟು ಕೆಲಸ ಆಗಿದೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಆ ಮಾಹಿತಿನೆಲ್ಲ ನಾನು ನಿಮಗೆ ಕೊಡ್ತೀನಿ. ನಾನು ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ಕಾಮಗಾರಿ ಬಗ್ಗೆ ನಿಮಗೆ ಏನೇನು ಡೀಟೇಲ್ ಬೇಕೋ ಎಲ್ಲ ನಾನು ನಿಮಗೆ ಪ್ರತಿ ವಾರನೂ ಹೊಸ ಜಾಗಕ್ಕೆ ಹೋಗಿ ಈ ವಿಡಿಯೋಗಳ್ನ ಮಾಡ್ತಾ ನಿಮಗೆ ಮಾಹಿತಿಗಳ್ನ ಕೊಡ್ತೀವಿ. ಯಾರ್ಯಾರು ರೈಲ್ವೆ ಪ್ರೇಮಿಗಳಿದ್ದಾರೆ ನೋಡಿ, ಈ ಭಾಗ ಇದು ಡಿವಿಯೇಷನ್ ಆಗ್ತಾಯಿದೆ ನೋಡಿ, ಇಲ್ಲೇ ಈ ಊರ್ಕೆರೆಯಲ್ಲಿ ಡಿವಿಯೇಷನ್ ಕಾಣ್ತಾ ಇದೆ ನೋಡಿ. ಈ ಡಿವಿಯೇಷನ್ನು ಇದು ಎದುರುಗಡೆ ಕಾಣ್ತಾ ಇರೋದು ತುಮಕೂರು ರಾಯದುರ್ಗಕ್ಕೆ ಹೋಗುತ್ತೆ. ಈ ಡೈರೆಕ್ಟ್ ಆಗಿರೋದು ತುಮಕೂರು ದಾವಣಗೆರೆ ಮಾರ್ಗ. ಇದು ತುಮಕೂರು ರಾಯದುರ್ಗ ಮಾರ್ಗನೂ ಸಹ ಈಗಾಗಲೇ ಎಲ್ಲ ಬೇಸಿಕ್ ನೀಡ್ಸ್ ಏನಿದೆ, ವರ್ಕ್ ಏನಿದೆ ಎಲ್ಲ ಕಂಪ್ಲೀಟ್ ಆಗಿದೆ. ಈಗೇನಿದ್ರು ಕಂಬಿ ತಂದು ಹಾಕಬೇಕು, ಸ್ಲೀಪರ್ಗಳು ತಂದು ಹಾಕಬೇಕು. ಆ ಕಾಮಗಾರಿನ ಈಗ ಇನ್ನೇನು ಅದು 2026 27ಕ್ಕೆ ಅದು ಕೂಡ ರೈಲು ಸಂಚಾರ ಆರಂಭ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಖುಷಿಯಿಂದ, ಸಂತೋಷದಿಂದ ನಾನು ನಿಮಗೆ ಹೇಳಿಕ್ಕೆ ಬಯಸ್ತೇನೆ. ನೋಡಿ, ಇದು ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ. ಈ ಎಡಭಾಗಕ್ಕೆ ಕಾಣ್ತಾರೆ ಈ ಲೈನ್ ಇದೆಯಲ್ಲ, ಇದು ತುಮಕೂರು ದಾವಣಗೆರೆ ಮಾರ್ಗ. ಇದು ಈ ಬಲಭಾಗಕ್ಕೆ ಕಾಣೋ ರೈಲು ಮಾರ್ಗ ಅವಲೇ ನೋಡಿದ್ರಲ್ಲ, ಅದು ತುಮಕೂರು ದಾವಣಗೆರೆ ಮಾರ್ಗ. ಅತ್ಯಂತ ವೇಗವಾಗಿ ಕಾಮಗಾರಿ ಕೆಲಸ ನಡೀತಾ ಇದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ಕೊಡಿ. ಇದೇ ರೀತಿ ನನಗೆ ಬೆಂಬಲ ಕೊಡಿ. ನಾನು ಖಂಡಿತ ಹೊಸ ರೈಲ್ವೆ ಕಾಮಗಾರಿಗಳನ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ಮಾಹಿತಿಗಳನ್ನ ತಿಳಿಸ್ತೀನಿ. ಈ ಭಾಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಭಾಗ ಯಾವುದಪ್ಪ ಅಂತಂದರೆ ತುಮಕೂರಿನ ಗವಿರಂಗ ಕಲ್ಯಾಣ ಮಂಟಪ ನಿಯರ್ ಬೈ ರಿಂಗ್ ರಸ್ತೆಯಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿ ಇದು ಸಹ ಅತ್ಯಂತ ವೇಗವಾಗಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ 2025 ಫೆಬ್ರವರಿ ಒಳಗಾಗಿ ಈ ಕಾಮಗಾರಿ ಎಲ್ಲ ಮುಗಿದು ಇಲ್ಲಿಂದ ತುಮಕೂರು ನಗರದಿಂದ ವಸಂತ ನರಸಾಪುರಕ್ಕೆ ನೂತನ ರೈಲು ಸಂಚಾರ ಆರಂಭ ಆಗ್ತದೆ ಅಂತಕ್ಕಂಥ ಮಾಹಿತಿನ ನಾನು ನಿಮ್ಗೆ ಕೊಡೋಕ್ಕೆ ಇಷ್ಟಪಟ್ಟು. ನೋಡಿ, ಇದು ಗವಿರಂಗ ಚೌಟ್ರಿ ಹಿಂಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿ. ಇದು ಅತ್ಯಂತ ವೇಗವಾಗಿ ಎಲ್ಲ ಕಾಮಗಾರಿ ಎಲ್ಲ ಮುಗಿದೋಗಿದೆ. ಈ ಜಲ್ಲಿ ಹಾಕಬೇಕು, ಅದ್ರ ಮೇಲೆ ಟ್ರ್ಯಾಕ್ ಹಾಕಬೇಕು, ಅಷ್ಟೇ ಈಗ ಕಾಮಗಾರಿ ಉಳಿದಿರೋದು. ಇದು ಈ ಭಾಗದಲ್ಲಿ ನೋಡಿ ಕಾಮಗಾರಿ ನಡೀತಾ ಇದೆ.
ಅತ್ಯಂತ ವೇಗವಾಗಿ ನಡೀತಾ ಇದೆ ನೋಡಿ. ಎಲ್ಲ ಇದು ಕಂಪ್ಲೀಟ್ ಬೇಸಿಕ್ ಏನೈತೆ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ, ಎಲ್ಲ ಕಂಪ್ಲೀಟ್ ಆಗಿದೆ. ಏನಿದ್ರು ಜಲ್ಲಿ ಹಾಕಬೇಕು, ಕಂಬಿ ಹಾಕಬೇಕು, ಸ್ಲೀಪರ್ಗಳು ಹಾಕಬೇಕು. ನೋಡಿ ಒಂದೇ ಬಾರ ಟ್ರೈನ್ ಹೋಗ್ತಾ ಇದೆ ನೋಡಿ. ಬೆಳಿಗ್ಗೆ 6 ಗಂಟೆಗೆ ನಾನು ಎದ್ದು ಬಂದು ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮಗೋಸ್ಕರ ಮಾಹಿತಿ ಕೊಡಬೇಕು ಅಂತ. ಪ್ರತಿದಿನವೂ ಮಾಡ್ತಾಯಿದ್ದೀನಿ. ನಾನು ಇದುವರೆಗೂ ಅಪ್ಲೋಡ್ ಮಾಡಿರಲಿಲ್ಲ. ಇನ್ನು ಮುಂದೆ ನಾನು ಒಳ್ಳೊಳ್ಳೆ ಮಾಹಿತಿಗಳನ್ನ ರೈಲ್ವೆ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ನಾನು ನಿಮ್ಗೆ ಕೊಡೋಕ್ಕೆ ಬಯಸ್ತಾ ಇದ್ದೀನಿ. ನೋಡಿ ಇದು ನೇರವಾಗಿ ಇದು ನೇರವಾಗಿ BH ರಸ್ತೆ ಅಂದರೆ ಬೆಂಗಳೂರು ಹೊನ್ನಾವರ ರೋಡು, ಈ ಗುಬ್ಬಿ ಗೇಟ್ ಅಂತ ಬರುತ್ತೆ ಇಲ್ಲಿ, ಅಲ್ಲಿಗೆ ಹೋಗಿ ಅಟ್ಯಾಚ್ ಆಗ್ತಾ ಇದೆ. ನಾನು ತೋರಿಸ್ತಾ ಇರೋ ಮಾರ್ಗ ಇದು, ಅಲ್ಲೋಗಿ ಅಟ್ಯಾಚ್ ಆಗ್ತಾ ಇದೆ ನೋಡಿ. ನೋಡಿ ನೋಡಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನೀಗ. ನಿಯರ್ ಗುಬ್ಬಿ ಗೇಟು. ಇಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಚೌಟ್ರಿ ಇದೆ, ಕಲ್ಯಾಣ ಮಂಟಪ ಇದೆ, ಅದ್ರ ಪಕ್ಕದಲ್ಲಿ ಟಾಟಾ ಶೋರೂಮ್ ಇದೆ. ಆ ಬಂಡಿ ಮನೆ ಕಲ್ಯಾಣ ಮಂಟಪದ ಪಕ್ಕದ ಕಾಮಗಾರಿ ಇದು ನೇರವಾಗಿ ದಿಬ್ಬೂರು ಮಾರ್ಗವಾಗಿ ಊರ್ಕೆರೆ, ಹೊನ್ನೇನಹಳ್ಳಿ, ಊರ್ಕೆರೆ, ಮೆಳೆಹಳ್ಳಿ, ತಿಮ್ಮರಾಜನಹಳ್ಳಿ ಮುಖಾಂತರ ವಸಂತ ನರಸಾಪುರಕ್ಕೆ ಹೋಗಿ ಲಿಂಕ್ ಆಗೋವಂಥ ಕಾಮಗಾರಿ ಇದು ನೋಡಿ. ನಡೀತಾ ಇದೆ, ವೇಗವಾಗಿ ನಡೀತಾ ಇದೆ ಕಾಮಗಾರಿ ನೋಡಿ. ನೋಡಿ ಇದೇನಿದು ನಾವು ನೋಡ್ತಾ ಇದ್ದೀವೋ ಇದು ನೋಡಿ. ಇಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ, BH ರಸ್ತೆ ಮಧ್ಯೆ ಒಂದು ಬ್ರಿಡ್ಜ್ ಬರುತ್ತೆ, ಸ್ಟೀಲ್ ಬ್ರಿಡ್ಜ್ ಇದು. ಈ ಯಾವುದೇ ಸಪೋರ್ಟಿಂಗ್ ಆ್ಯಂಗಲ್ ಇರಲ್ಲ, ಕೆಳಗಡೆ ಯಾವುದೇ ಸಪೋರ್ಟಿಂಗ್ ಇದೇ ಇರಲ್ಲ, ಏನೋ ಪಿಲ್ಲರೇ ಆಗಲಿ ಮತ್ತೊಂದೇ ಆಗಲಿ ಇರಲ್ಲ. ಈಗ ರೀಸೆಂಟಾಗಿ ತೊಗೊಂಬಂದು ಹಾಕಿರೋದು ಇದನ್ನು. ಈಗಾಗಲೇ ಇದು ಜೋಡಿಸೋವಂಥ ಕಾರ್ಯ ಈಗಾಗಲೇ ಭರದಿಂದ ಸಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೋಡಿ ಸ್ಟೀಲ್ ಬ್ರಿಡ್ಜು ಇದು, ನಟ್ಟು ಬೋಲ್ಟು ಸಿಸ್ಟಮ್ ಮುಖಾಂತರ ಈ ಸ್ಟೀಲ್ ಬ್ರಿಡ್ಜ್ನ ಕುಂಡ್ರಿಸ್ತಾ ಇದ್ದಾರೆ. ನೋಡಿ ಹೋಗ್ತಾ ಇದ್ದೀನಿ, ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ಬ್ರಿಡ್ಜ್ ಬರುತ್ತೆ, ತೋರಿಸ್ತೀನಿ ನೋಡಿ. ನೋಡಿ ಇದೆಲ್ಲ ಫೈನಲ್ ವರ್ಕ್ ಇದು. ನೋಡಿ ನೋಡಿ ಇಲ್ಲಿ BH ರಸ್ತೆ
ರಸ್ತೆ ಮೇಲೆ ಟ್ರಾಫಿಕ್ ಇದೆ, ಓಡಾಡ್ತಾ ಇದೆ ನೋಡಿ. ಇದೆ ಈ ಬ್ರಿಡ್ಜು. ಇದು ಅದು ದಿಬ್ಬೂರು ನೋಡಿ, ಅದಕ್ಕೂ ಇದಕ್ಕೂ ಮಧ್ಯೆ ಸ್ಟೀಲ್ ಬ್ರಿಡ್ಜ್ ಮಾಡಿ ಕುಂಡ್ರಿಸುವಂಥ ಕೆಲಸವನ್ನು ಈಗಾಗಲೇ ರೈಲ್ವೆ ಇಲಾಖೆಯವರು ಸಂಬಂಧಪಟ್ಟವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ಈ ಕಾಮಗಾರಿನೂ ಸಹ ಸ್ಟಾರ್ಟ್ ಆಗ್ತಾಯಿದೆ. ಅದ್ರ ಪಕ್ಕದಲ್ಲಿ ಅಲ್ಲೂ ಕೂಡ ಈಗ ಮಣ್ಣು ಹೊಡೆಯುವಂಥ ಕೆಲಸನೂ ಭರದಿಂದ ಸಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಈ ವೇಗವಾಗಿ ಇದಕ್ಕೆ ಕಾರಣಕರ್ತರಾದ ಶ್ರೀ ಸೋಮಣ್ಣನವರು, ನಮ್ಮ ಕರ್ನಾಟಕ ರಾಜ್ಯದ ಹಾಗೂ ಕೇಂದ್ರದ ರೈಲ್ವೆ ಸಚಿವರಾದಂತಹ, ರೈಲ್ವೆ ಖಾತೆ ರಾಜ್ಯ ಸಚಿವರಾದಂತಹ ಸೋಮಣ್ಣನವರ ಕ್ಯಾಪ್ಟನ್ಶಿಪ್ಪಲ್ಲಿ ಈ ಕಾಮಗಾರಿ ನಡೀತಾ ಇದೆ ನೋಡಿ. ಇದು ದಿಬ್ಬೂರು ಹೊನ್ನೇನಹಳ್ಳಿ ಹತ್ರ ನಡ್ತಕ್ಕಂಥ ರೈಲ್ವೆ ಕಾಮಗಾರಿ. ಇದು ಅತ್ಯಂತ ವೇಗವಾಗಿ ಆಗಲೇ ಇದನ್ನು ಸ್ಲೀಪರ್ಗಳನ್ನೆಲ್ಲ ಹಾಕಿ ಕಂಬಿಗಳನ್ನೆಲ್ಲ ಹಾಕುವಂಥ ಕೆಲಸ ಭರದಿಂದ ಸಾಗ್ತಾ ಇದೆ ನೋಡಿ. ನಾನಿದು ಬೆಳಿಗ್ಗೆ 6:30 7 ಗಂಟೆಲಿ ತೆಗ್ದಿರೋದು. ನಾನು ಈ ಚಳಿನೂ ಲೆಕ್ಕಿಸ್ತೇನೆ. ನಾನು ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳು ಕೊಡಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಚಾನಲ್ನ, ಆರೋಗ್ಯ ಬೇರೆ ಸರಿ ಇಲ್ಲ ನನಗೆ, ಆದರೂ ಸಹ ನಿಮಗೆ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟು ಈ ವಿಡಿಯೋನೆಲ್ಲ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ನಮ್ಗೆ ಆಶೀರ್ವಾದ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮನ್ನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡ್ದೇನೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಅನೇಕ ರೈಲ್ವೆ ಮಾರ್ಗದ ಮಾಹಿತಿಯನ್ನು ನಾನು ನಿಮಗೆ ವಿಡಿಯೋ ಮತ್ತು ಆಡಿಯೋ ಮೂಲಕ, ವಿವರಣೆಯ ಮೂಲಕ ಕೊಡೋದಕ್ಕೆ ನಾನು ಇಚ್ಛೆಪಡ್ತೀನಿ. ದಯವಿಟ್ಟು ನೋಡಿ, ಇದು ಬೆಳಿಗ್ಗೆ 6:30 ಸುಮಾರು 6:30 ಗಂಟೆಗೆ ನಾನು ಈ ಕಾಮಗಾರಿನ ವಿಡಿಯೋ ಮಾಡಿರೋದು ನೋಡಿ. ನಾನು ಒಬ್ಬನೇ ಹೋಗಿದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ, ಒಬ್ಬನೇ ಹೋಗಿ ಮಾಡ್ಕೊಂಬಂದಿರೋಂಥ ಕಾಮಗಾರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.